ಮೇಲೆ ಆದಾಗ ನಾನು ಇಬ್ಬರ ಹೆಸರು ಪ್ರಮಾಣ ವಚನ ಸ್ವೀಕರಿಸಿದೆ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಮತ್ತೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಶಿವಕುಮಾರ ಸ್ವಾಮೀಜಿ ನನಗೆ ಅನ್ನ ಇಟ್ಟಿದ್ದಾರೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನನ್ನ ಗೆಲುವಿಗೆ ಕಾರಣ ಆಗಿದ್ದಾರೆ. ಇವೆರಡು ನಾವು ಪ್ರಮಾಣ ವಚನ ಸ್ವೀಕರಿಸಿದ್ದು ಎರಡೇ ಸರಿ. ಶಿವಕುಮಾರ ಸ್ವಾಮೀಜಿಯವರು 100 ವರ್ಷಗಳಕ್ಕೂ ಹೆಚ್ಚು ಕಾಲ ಬದುಕರು. ಬಹಳಷ್ಟು ಜನ ನೀವು ಗಮನಿಸಿರ್ಬೇಕು, ಭಾರತ ರತ್ನ ಪ್ರಶಸ್ತಿ ನಾವು ಮಠದ ವಿದ್ಯಾರ್ಥಿಗಳು 10 ವರ್ಷದಿಂದನೇ ಡಿಮ್ಯಾಂಡ್ ಮಾಡಿದ್ರು. ನಾನು ಕೆಲವು ವರ್ಷಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರೆಸ್ ಮೀಟ್ ಇದ್ದೇನೆ. ಆದ್ರೆ ಇವಾಗ ನಾವು ಜನರಲ್ಲ ಕೇಳ್ತಾರೆ, ಯಾಕೆ ಗೊತ್ತಾ, ಭಾರತ ರತ್ನ ಪ್ರಶಸ್ತಿ ಏನಾದ್ರೂ ಗೌರವ ಬರಬೇಕು ಅಂದ್ರೆ ಅದು ನಮ್ಮ ಸ್ವಾಮೀಜಿ ಕೊಡಬೇಕು. ಆ ಪ್ರಶಸ್ತಿಯಿಂದ ನಮ್ಮ ಸ್ವಾಮೀಜಿ ಗೌರವ ಹೆಚ್ಚಾಗುವ ಅವಶ್ಯಕತೆ ಖಂಡಿತವಾಗೂ ಇಲ್ಲ ಅಂತ. ಆ ಪ್ರಶಸ್ತಿಗೆ ಏನಾದ್ರೂ ಗೌರವ ಜಾಸ್ತಿ ಆಗ್ಬೇಕು ಅಂದ್ರೆ ಅದು ನಮ್ಮ ಸ್ವಾಮೀಜಿಗಳಿಗೆ ಕೊಡಬೇಕು ಅಂತ. ಜಾತಿ ಕೇಳಿದ್ರೆ ಸಿದ್ಧಗಂಗಾ ಮಠದಲ್ಲಿ ನಾನು 4ನೇ ಕ್ಲಾಸ್ ಅಡ್ಮಿಷನ್ ಆದಾಗ ನಮ್ ಜಾತಿ ಕೇಳಲಿಲ್ಲ, ಅಡ್ಮಿಷನ್ ಮಾಡಿಸ್ಕೊಂಡ್ರು. ಇವತ್ತೊಂದು ಮನೆಯಲ್ಲಿ ನೆಂಟರು ಬಂದ್ರೆ ಸಾಕೋದ್ ಕಷ್ಟ. ಇವತ್ತು 15,000 ಜನ ಮಕ್ಕಳು, ಹಾಸ್ಪಿಟ್ಲು, ಡಾಕ್ಟ್ರು ಇದೆಲ್ಲ ನೋಡ್ತಿದ್ರೆ ಬೆಲೆ ಕಟ್ಟಕ್ಕಾಗಲ್ಲ. ನಮ್ಗೆ ಅನ್ಸುತ್ತೆ ನಾವು ಅಟ್ಲೀಸ್ಟ್ ಅವ್ರಿಗೆ ಭಾರತ ರತ್ನಕ್ಕಿಂತ ಒಂದು ದೊಡ್ಡ ಪ್ರಶಸ್ತಿ ಕೊಡ್ಬೇಕು. ನಾವು ಸಿದ್ಧಲಿಂಗ ಶ್ರೀಗಳನ್ನ ಹೋಗಿ ಮಾತಾಡಿದ್ವಿ, ಸ್ವಾಮೀಜಿ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು, ಭಾರತ ರತ್ನಕ್ಕೆ ನಮ್ಗೆ ಯಾವುದೇ ಕಾರಣಕ್ಕೆ ಕೇಳಬಾರ್ದು, ಯಾವುದೇ ಕಾರಣಕ್ಕೆ ನೀವು ಕೇಳಬಾರ್ದು, ಹೋಗಿ ಸರ್ಕಾರ ಅನ್ಸದೇ ಕೊಡ್ಲಿ, ನಾವ್ ಯಾರು ಕೇಳಬಾರ್ದು, ಡಿಮ್ಯಾಂಡ್ ಮಾಡಬಾರ್ದು ಅಂತ. ನಾನು ಅದಕ್ಕೆ ಮುಂಚೆ ಕೇಳ್ತಿದ್ದೆ. ಮೊನ್ನೆ ಈಗ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ವಿ. ಬಟ್ ಅಂತ ಬಸವ ತತ್ವಗಳನ್ನ ಇವತ್ತು ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠ ಮಾಡ್ತಾ ಇದೆ. ಅವ್ರಿಗೆ ಅದಕ್ಕಿಂತ ಹೆಚ್ಚಿನ ಪ್ರಶಸ್ತಿ ಒಲಿಲಿ, ಬಸವ ತತ್ವಗಳು ನಮಗೆ ಆದರ್ಶವಾಗಲಿ. ಇವತ್ತಿಗೆ 850 ವರ್ಷಕ್ಕೆ ಮುಂಚೆ ನಾವಿವತ್ತು 1930-40s ಅಲ್ಲಿ ಬರೆದಿರೋದು ಗ್ರೇಟ್ ಆಗಿ ಓದ್ತಾ ಇದ್ದೀವಿ. ಇವತ್ತು ಬಸವ ತತ್ವಗಳನ್ನ ನಾವು ಪ್ರಿಸರ್ವ್ ಮಾಡ್ತೀವಿ. ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಶುಭ ದಿನ, ಪತ್ರಕರ್ತ ಮಿತ್ರರು ಇದ್ದಾರೆ. ಸೊ ಇವತ್ತು ನಾವು ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ವಿ. ಚಿಕ್ಕಬಳ್ಳಾಪುರನ ಡಿಜಿಟಲ್